ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಹೋರಾಟ ಪ್ರತಿಭಟನೆ ಮಾಡೋರು ಮಾಡ್ಲ್ರಪ್ಪ. ಪ್ರಶ್ನಿಸುವಂತ ಹಕ್ಕು ಪ್ರತಿಯೊಬ್ಬ ಪ್ರಜೆಗಳಿಗೂ ಇರ್ತೈತಿ. ಆದ್ರ ಅದು ತೀರಾ ಅತಿರೇಕ ಆಗ್ಬಾರ್ದು ಅನಿಸ್ತದ ನನಗೆ. ಯಾವುದೇ ಪಕ್ಷದವರೇ ಇರ್ಲಿ, ತೀರಾ ಇಷ್ಟು ಅಸಹ್ಯ ಪದಗಳ ಬಳಕೆ ಅದಲ್ಲ, ಇಂಥವ್ರ ವಿರುದ್ಧ ಕ್ರಮ ತಗೊಳ್ಳೇಬೇಕು. ಒಂದು ರಾಜ್ಯದ ಮುಖ್ಯಮಂತ್ರಿಯವರು ಅವರ ಸ್ಥಾನಕ್ಕೆ, ಅವರ ಪದವಿಗೆ ಅಥವಾ ಅವ್ರ ವಯಸ್ಸಿಗೆ ಗೌರವ ಕೊಡ್ಬೇಕು ಅನ್ನೋದು ಅಷ್ಟೇ ಅಲ್ಲ ನಾ ಹೇಳಲಿಕ್ಕತ್ತಿದ್ದು. ಮನುಷ್ಯರಾಗಿ ವರ್ತಿಸ್ಬೇಕು, ಮನುಷ್ಯತ್ವದಿಂದಲೂ ಮರ್ಯಾದೆ ಅನ್ನೋದು ಇರಬೇಕು ಅಂತ ಅನಿಸ್ತದ ನನಗ. ಅಲ್ಲ, ಹಿಂದೊಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಹೇಳಿದ್ರೆ ನೋಡ್ರಿ, ಮಾತಾಡೋ ಮುಂದ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಯೂಸ್ಲೆಸ್ ಫೆಲೋಸ್ ಅಂತ ಸಿಟ್ಟಿಗೆ ಅದು ಬೈದಿದ್ರಲ್ಲ, ಅದೇ ಖರೆ ಅಂತ ಹೇಳಿ ಈ ಕಾರ್ಯಕರ್ತರು ಪ್ರೂವ್ ಮಾಡ್ಲಿಕ್ಕತ್ತಾರ ಅಂತ ಅನಿಸ್ತದ. ಅಲ್ಲ, ಈಗ ಮಾತಂದ್ರ ನೋಡ್ರಿ, ಈಗ ಮಾತು ನಮ್ಮ ಮಿತ್ರು, ನಮ್ಮ ಮಾತೇ ನಮ್ಮ ಶತ್ರು ಅಂತ ಹೇಳ್ತೀವಿ. ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ ಹೇಳ್ತೀವಿ. ಅದ್ರಾಗೂ ರಾಜಕಾರಣಿಗಳಿಗೆ ಮಾತಿನಿಂದೆ ಜಗತ್ತೂ ಗೆಲ್ಲಬಹುದಂತ, ಮಾತೆ ಮೃತ್ಯುವಾಗಿ ಕಾಡಬಹುದಂತ. ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಇಬ್ಬರು ನಾಯಕರ ಮಾತುಗಳನ್ನು ಕೇಳಿಸ್ತೀನಿ ಇವತ್ತು. ಮೊದಲಿಗೆ ಪ್ರಿಯಾಂಕಾ ಖರ್ಗೆ ಅವರು ಆಡಿದಂತಹ ಮಾತುಗಳನ್ನು ಕೇಳ್ಬೇಕು ನೀವು. ಕೇಂದ್ರ ಸರ್ಕಾರದ ವಿಚಾರ ಬಂದಾಗ ಯುವಕರ ಬಗ್ಗೆ ಅದೇನು ಕಾಳಜಿ, ಅದೆಷ್ಟು ಹೊಣೆಗಾರಿಕೆಯನ್ನ ಪ್ರದರ್ಶಿಸ್ತಾರಂದ್ರ ಭಯಂಕರ ಪ್ರೀತಿ ಅವ್ರ ಮೇಲೆ. ಅದೇ ರಾಜ್ಯ ಸರ್ಕಾರದ ವಿಚಾರ ಬಂದಾಗ ಮಾಡ್ಲಿಲ್ಲ, ಉಪವಾಸ ಸತ್ಯಾಗ್ರಹ ಮಾಡ್ಲಿ, ಒಂದಿಷ್ಟು ಲಾಠಿ ಚಾರ್ಜ್ ಎಲ್ಲ ಆಗ್ಲಿ, ಆಮೇಲೆ ನೋಡೋಡಲ್ಲ ಅನ್ನೋ ತರ ಉಡಾಫೆ ಉತ್ತರ. ಜನ ನಿಮ್ಮ ಮೇಲೆ ಆಗ್ಲೇ ನಂಬಿಕೆ ಕಳ್ಕೊಂಡಿದ್ದಾರೆ. ಯುವಕರ ಭವಿಷ್ಯದ ಸುಧಾರಣೆಗೆ ಏನ್ ಮಾಡ್ತಾ ಇದೀರಾ ಅಂತ ಹೇಳಿ ಅವರಿಗೆ ಕ್ಷಮೆ ಕೇಳಿ, ಹೊಣೆಗಾರಿಕೆ ತಗೊಳ್ಳಿ. ಇಡೀ ಯುವ ಸಮುದಾಯ ನೀವು ನೋಡ್ತಾ ಇದ್ರೆ ಘೋಷಣೆಗಳು ಕೊಡಕ್ಕಲ್ಲ, ನಿಮ್ ಸರ್ಕಾರವನ್ನ ಜನರು ಆಯ್ಕೆ ಮಾಡಿರೋದು ಕೆಲಸ ಮಾಡಿ ಅಂತ, ಹೊಣೆಗಾರಿಕೆ ತಗೊಳ್ಳಿ ಅಂತ. ಬನ್ನಿ, ಕ್ಷಮಾಪಣೆ ಕೇಳಿ, ಮತ್ತೆ ಮುಂದಿನ ಶಿಕ್ಷಣ ನೀತಿಯನ್ನ ಯಾವ ರೀತಿ ನೀವು ಸುಧಾರಣೆ ಮಾಡ್ತೀರಾ ಅಂತ ಒಂದು ನೀಲಿ ನಕ್ಷೆ ನಮ್ಮ ಯುವಕರಿಗೆ ಕೊಡಿ. ಪ್ರತಿಭಟನೆ ಮಾಡ್ಲಿ, ಒಂದು ಹೆಂಗೆ ಜಂತರ್ ಮಂತರ್ನಲ್ಲಿ ಒಂದು 25 ದಿನ ಕೂತಿದ್ರಲ್ಲ, ಹಂಗರ್ ಸ್ಟ್ರೈಕು, ಕೂತ್ಕೊಳ್ಳಿ, ನಾವು ಒಂದ್ಸರಿ ಲಾಠಿ ಚಾರ್ಜ್ ಮಾಡ್ತೀವಿ, ಅದಾದ್ಮೇಲೆ ನೋಡೋಣ ರಾಜೀನಾಮೆ ಕೊಡೋದ ಇಲ್ಲ ಅಂತ. PSI ಹಗರಣ ಆದಾಗ ಯಾರು ರಾಜೀನಾಮೆ ಕೊಟ್ಟಿದ್ರೇನ್ರಿ? 6 ಸರಿ ಕೌನ್ಸಿಲ್ನಲ್ಲಿ ಮತ್ತೆ ಅಸೆಂಬ್ಲಿನಲ್ಲಿ ಹಗರಣನೇ ಆಗಿಲ್ಲ ಅಂದ್ರಲ್ಲ. ಹೂ ವಾಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್? ಒಂದು IGP ಲೆವೆಲ್ ಆಫೀಸರು ಜೈಲಿಗೆ ಹಾಕಿದ್ರಲ್ಲ, ಅವಾಗ ಯಾರು ರಾಜೀನಾಮೆ ಕೊಟ್ಟಿದ್ರಿ ನೀವು? ಆಮೇಲೆ ಈ ಲೋಪನೇ ಆಗಿಲ್ಲ. ಲೋಪ ಏನಿದೆ ಅಂತ ತೋರಿಸ್ಬಿಡ್ಲಿ ವಿರೋಧ ಪಕ್ಷದ ನಾಯಕರು. BJP ಅವರು ಲೋಪ ಇದೆ ಅಂತ ಇದಾರಲ್ಲ, ಏನ್ ಲೋಪ ತೋರಿಸ್ಲಿ. ಈಗ ಲಕ್ಷಾಂತರ ಜನರು ಎಕ್ಸಾಮ್ ಬರ್ದಾದ್ಮೇಲೆ ಹೌ ಕ್ಯಾನ್ ಓನ್ಲಿ ದೀಸ್ ಪೀಪಲ್ ನಾಟ್ ರೈಟ್? ಆಮೇಲೆ ನೋಡಿ, ಈ ವಿಚಾರದಲ್ಲಿ ವೈಯಕ್ತಿಕವಾಗಿ ಯಾವುದೇ ರೀತಿಯಾದಂತ ಕಾಂಪ್ರಮೈಸ್ ಇಲ್ಲ. ಇನ್ನು ಈಗ ಸಚಿವ ಸಂಪುಟ ವಿಸ್ತರಣೆ ಆದ ಮೇಲೆ DKC ಸಾಹೇಬ್ರೇನೋ ಹೇಳಲಿಕ್ಕತ್ತಾರೆ, ತಾಳ್ಮೆಯಿಂದ ಇರಬೇಕು, ಕಾಯ್ಬೇಕು, ಮಂತ್ರಿಗಿರಿ ಸಿಗ್ಲಾರ್ದವ್ರು ಸ್ವಲ್ಪ ಕಾಯಿರಿ, ಮುಂದೊಮ್ಮೆ ಎಂದರೆ ಸಿಗ್ತೈತಿ ಅಂತ ಹೇಳಿ. ಆದ್ರೆ ಹಿಂದೊಮ್ಮ ಖುದ್ದು DKC ಸಾಹೇಬ್ರೆ ಹೇಳಿದ ಮಾತು ಈಗ ವೈರಲ್ ಆಗ್ಲಿಕ್ಕತ್ತದ. ನಿಂಗ ಅಧಿಕಾರ ಬೇಕು ಅಂದ್ರ ಒದ್ದು ತಗೋಬೇಕು ಅಂತ ಹೇಳಿ. ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು ಅಂದ್ರು, ಒದ್ದು ಕಿತ್ಕೋಬೇಕು ಅಂದ್ರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ, ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ, ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ. ಹಿಂಗ ನೋಡ್ರಿ, ತಾವು ಆಡಿರುವ ಮಾತು ತಮಗೇ ಕುತ್ತು ತರ್ತೈತಿ, ತಾವು ಬಿಟ್ಟ ಬಾಣ ತಮಗೇ ತಿರುಗಿ ಹೊಳಿತೈತಿ. ಅಲ್ಲ, ಆದ್ರೂ ಒಂದು ಡೌಟ್ ನನಗೆ ಇನ್ನೂ ಪರಿಹಾರ ಆಗಿಲ್ಲ. ಈ ಸಲ ಸಚಿವ ಸ್ಥಾನ ಪಡ್ಕೊಳ್ಳಿಕ್ಕ ಮಾನದಂಡಗಳು ಬ್ಯಾರೇನೆ ಇತ್ತ ಹೆಂಗಂತ? ಯಾಕಂದ್ರ ವಿಜೇಂದ್ರ ಕಾಶ್ಯಪ್ಪನವರವರಂತೂ ಬರೆದಿರುವುದನ್ನ ಓದ್ಲಿಕ್ಕೆ ಎಷ್ಟು ಕಷ್ಟಪಟ್ರು. ಆ ಪ್ರಮಾಣ ವಚನ ಸ್ವೀಕರಿಸುವುದನ್ನ ಮುಗಿಸ್ಲಿಕ್ಕೆ ದೊಡ್ಡ ಹೈರಾಣಕ್ಕೆ ಬಿದ್ದುಬಿಟ್ರು. ಸಂತೋಷ್ ಲಾಡ್ ಅವರು ಅಷ್ಟೇ, ಪ್ರಮಾಣ ವಚನವನ್ನು ಓದಿ ಮುಗಿಸೋಷ್ಟ್ರಾಗ ಉಸ್ಸಪ್ಪ ಅಂತ ಅಂದ್ಬಿಟ್ರು. ಕಾನೂನಿಗೆ ಅನುಸಾರಿಯ ಯಾರೇ ವ್ಯಕ್ತಿ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಕಾನೂನಿಗೆ ಅನುಸಾರಿಯ ಯಾರೇ ವ್ಯಕ್ತಿ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ನಾನು ಸಂತೋಷ್ ಎಸ್ ಲಾಡ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿಡುತ್ತೇನೆಂದು
ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆ ಎಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲಾ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸರಿಯಾಗಿ ನ್ಯಾಯವಾದದನ್ನೇ ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ನಾನು ವಿಜಯಾನಂದ ಶಿವಶಂಕರಪ್ಪ ಕಾಶ್ಯಪ್ನವರು ಎಂಬುವ ಹೆಸರಿನಾದ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಹೊಂದಿರುತ್ತೇನೆ ಎಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆ ಎಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಪೂರ್ವಕವಾಗಿ ನಿರ್ವಹಿಸುತ್ತೇನೆ ಎಂದು ಭಯ ಅಲ್ವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಾತ್ಮಕವಾಗಿ ಮತ್ತು ಕಾನೂನಿನ ಅರಿವನ್ನು ಅನುಸಾರವಾಗಿ ನ್ಯಾಯಯುತವನ್ನೇ ಮಾಡುತ್ತೇನೆ ಎಂದು ಕೂಡಲ ಸಂಗಮನಾಥನಲ್ಲಿ ಮತ್ತು ಪಂಚಪೀಠಾಧೀಶ್ವರಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಮತ್ತು ದೇವರ ಹೆಸರಿನಲ್ಲಿ ಪ್ರಮಾಣವನ್ನು ಮಾಡುತ್ತೇನೆ. ಭಾರತದ ಸಂವಿಧಾನ ಮೇಲೆ ಪ್ರಮಾಣವನ್ನು ಮಾಡುತ್ತೇನೆ. ಸರಿ. ನಾನು ವಿಜಯಾನಂದ ಶಿವಶಂಕರಪ್ಪ ಕಾಶ್ಯಪ್ನವರು ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆ ತರಲಾಗದ ಅಥವಾ ನನಗೆ ತಿಳಿದುವ ಬರುವ ಎಲ್ಲ ವಿಷಯಗಳನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಯುಕ್ತವಾಗಿ ನಿರ್ವಹಣಾ ಅಗತ್ಯ ಬಿದ್ದಲ್ಲಿ ಸಂದರ್ಭ ಬಂದದಲ್ಲಿ ಅನಂತ ವ್ಯಕ್ತಿಗೆ ಅಥವಾ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಈಗ ನೋಡಿದ್ರ ರುದ್ರಪ್ಪ ಲಮಾಣಿ ಅವ್ರನ್ನ ಕೇಳಿದ್ರ ಅವ್ರ ಮುಂದ್ ಮೈಕ್ ಹಿಡ್ದಾಗ ಮಾತಾಡ್ಲಿಕ್ಕೆ ಇಷ್ಟು ಕಷ್ಟ ಪಡ್ಲಿಕ್ಕತ್ತಾರ. ಅಲ್ಲ ಇವ್ರಿಗೆ ಏನ್ ಆರಾಮಿಲ್ಲ ಏನಂತ ಅರ್ಥ ಆಗ್ಲಿಲ್ಲ ನನಗ. ಆದ್ರ ಯಾಕೆ ಹಿಂಗಂದ್ರ ಸರಿಯಾಗಿ ಯಾರಿಗೆ ಮಾತಾಡ್ಲಿಕ್ಕೆ ಬರುವುದಿಲ್ವೋ ಅವರಿಗೆ ಮಂತ್ರಿ ಸ್ಥಾನ ಅಂತ ಏನಾರ ಮಾನದಂಡ ಇತ್ತೇನ್ರಿ? ನನಗ್ ಗೊತ್ತಿಲ್ಲ, ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ನನಗ. ನೀನಿದ್ದಾಗ ಅಧಿಕೃತವಾಗಿ ಬಂತು, ಅದಕ್ಕೆ ಈಗ ಧೈರ್ಯವಾಗಿ ಹೇಳಲಿಕ್ಕೆ ಎಲ್ಲರೂ ಕೂಡ ಅನುಕೂಲ ಆಯಿತು. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರವರಿಗೆ, ನಮ್ಮ ಕರ್ನಾಟಕದ ಉಸ್ತುವಾರಿ ವಹಿಸಿರ್ತಕ್ಕಂಥ ಸುರ್ಜೇವಾಲಾ ಅವರಿಗೆ ಮತ್ತು ನಮ್ಮ ವೇಣುಗೋಪಾಲ್ ಅವರಿಗೆ, ರಾಹುಲ್ ಗಾಂಧಿ, ನಮ್ಮ ಪ್ರಿಯಾಂಕಾ ಗಾಂಧಿ ಎಲ್ಲರಿಗೂ ಕೂಡ ನಾನು ಖರ್ಗೆ ಸಾಹೇಬರು, ಮುಖ್ಯವಾಗಿ ಖರ್ಗೆ ಸಾಹೇಬರು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಹೆಚ್ಚಾಗಿ ಬಹಳ ಖುಷಿ ಆದ್ರ ನನಗ್ ಮಾತೇ ಬರ್ತಿಲ್ಲ ಅಂತಾರ ನೋಡ್ರಿ, ಸುಮ್ಮನೆ ಮಾತಿ ಹೇಳ್ತಾರ್ಯಪ್ಪ. ಆದ್ರ ರುದ್ರಪ್ಪ ಲಮಾಣಿ ಅವ್ರಿಗೆ ಹಿಂಗೆ ಆಗ್ಯದ ಹೆಂಗ್ ಅಂತೀನಿ, ಮಂತ್ರಿಗಿರಿ ಕೊಟ್ಟಿದ್ದ ಹಿಗ್ಗನ್ಯಾಗ ಮಾತೇ ಬರ್ಲಾಗ್ಯಾವ. ಆದ್ರೆ ಬಿಡ್ರಿ, ಇಲ್ಲೊಬ್ರು ಮಾತು ಕೇಳಿಸ್ತೀನಿ. ರಾಜ್ಯಸಭೆದಾಗ ಕಿರಣ್ ರಿಜಿಜು ಭಾರಿ ಟಕ್ಕರ್ ಕೊಟ್ಟಾರ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವಂತಹ ಕಿರಣ್ ರಿಜಿಜು ಅವರು ಮತ್ತ ಮಲ್ಲಿಕಾರ್ಜುನ ಅವರು, ಇವರಿಬ್ಬರ ನಡುವೆ ರಾಜ್ಯಸಭೆದಾಗ ಯಾವಾಗ್ಲೂ ಈ ತರ ಒಂದ್ ಸ್ವಲ್ಪ ವಾಗ್ಯುದ್ಧಗಳು ನಡೀತಾನೆ ಇರ್ತಾವ. ಆದ್ರೆ ಇವತ್ತು ಕೊಟ್ಟಂತ ಉತ್ತರ ಐತಲ್ಲ, ಭಾರಿ ಟಕ್ಕರ್ ಕೊಟ್ಟಾರ. ಪ್ರತ್ಯುತ್ತರ ಅಂದ್ರೆ ಹಿಂಗಿರ್ಬೇಕ ಅನ್ಲಿಕ್ಕೆ ಸಾಕ್ಷಿ ಆಗ್ಯದ ನೋಡ್ರಿ. देते रहते हैं ये लोग, और ये लोग राम मंदिर का विरोध करते रहते थे और दुनिया को बताते हैं कि राम कल्पनीय है, भगवान राम को ये मानते नहीं है। आज ये चंदा चोरी का नाटक करके गुमराह करने का कोशिश करता है। ये भगवान राम का विरोधी है, भगवान राम का विरोधी कांग्रेस और समाजवादी और कम्युनिस्ट पार्टी क्या बात करते हैं? दरियालू आंसू बहा करके देश को गुमराह नहीं कर सकते। ये लोग भगवान राम को मानते नहीं है, शर्म आना चाहिए। हर दिन भगवान राम को गाली देता है और यहाँ ये लोग भगवान राम को गाली देने वाले लोग आज
विषय उठारे, माफी मांगना चाहिए। जब राम मंदिर निर्माण हो रहा था, ये लोग काला पट्टी पहन करके इसका विरोध कर रहे थे। ये लोग है भगवान राम के विरोधी है ये लोग, और आज हमला करते हैं। पहले देश से माफी मांगे, भगवान राम को जो गाली दिया है उसके लिए आप लोग पहले देश से माफी मांगो। ಖರ್ಗೆ ಸಾಹೇಬರು ಹೇಳಿದ್ರು, ರಾಮ ಮಂದಿರದ ದೇಣಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗ ಪ್ರಧಾನಿಗಳ ಕ್ಷಮೆ ಕೇಳಬೇಕು ಅಂತಂದಿದ್ರು. ಆದ್ರೆ ಅದಕ್ಕಿಂತ ಮೊದಲು ರಾಮ ಮಂದಿರವನ್ನೇ ವಿರೋಧ ಮಾಡಿದ್ರಲ್ಲ, ನೆನಪು ಹಾರಿದ್ರೆ? ರಾಮನನ್ನೇ ಬರೇ ಕಲ್ಪನೆ ಅಂತ ಹೇಳಿದ್ರಲ್ಲ, ನೆನಪು ಹಾರಿದ್ರೆ? ಇದೆಲ್ಲದಕ್ಕೂ ಮೊದಲು ಕಾಂಗ್ರೆಸ್ನವರು ಕ್ಷಮೆ ಕೇಳಬೇಕು ಅಂತ ಹೇಳಬಿಟ್ರು ನೋಡ್ರಿ. ಇನ್ನು ಅವಾಗ್ಲೇ ರಾಜಕಾರಣಿಗಳ ಮಾತಿನ ಬಗ್ಗೆ ಹೇಳಲಿಕ್ಕತ್ತಿದೆ. ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ಕಡೆಯದಾಗಿ ಒಂದು ಭಾರಿ ಅದ ನೋಡ್ರಿ. ಪ್ರದೀಪ್ ಈಶ್ವರ್ ಅವರು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಗ ಮಾತುಗಳನ್ನು ಹೇಗೆ ಬದಲಾಯಿಸ್ತಾರ, ಮಾತುಗಳನ್ನು ಹೇಗೆ ತಿರ್ಚಿ ಮುರ್ಚಿ ಮಾತಾಡ್ತಾರ ಅನ್ಲಿಕ್ಕ ಇಲ್ಲೊಂದು ಭಾರಿ ದೊಡ್ಡ ಬಂಡಲ್ ಕಾಯ್ಲಿಕ್ಕತ್ತದ ನೋಡ್ರಿ. ಮೀಡಿಯಾದಲ್ಲೆಲ್ಲ ಬಂದಿದೆ. ಮುಂದಿನ ತಿಂಗಳು ರಾಜಭವನದಲ್ಲಿ ನೋಡಿ ನನ್ನ ಫ್ಲಾಶ್ ಬ್ಯಾಕ್. ಸುಧಾಕರ್ ಅಂತ ಅವ್ರನ್ನ ಸೋಲ್ಸಂತ ನೀವು ಮಂತ್ರಿ ಸ್ಥಾನಕ್ಕೆ ಅಪೇಕ್ಷೆ ಪಡ್ತಾ ಇದ್ದೀರಾ? ಖಂಡಿತವಾಗೂ ಇಲ್ಲ ಸರ್. ನಾನು ಇನ್ನ ಈಗ ಅಂಬೇಗಾಲ್ ಇರ್ತಾ ಇದ್ದೀನಿ. ನಾನು ಖಂಡಿತವಾಗೂ ಮಂತ್ರಿ ಸ್ಥಾನಕ್ಕೆ ಯಾವುದೇ ರೀತಿ ಆಕಾಂಕ್ಷೆ ಇಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿ ಸರ್ವ್ ಮಾಡಬೇಕು. ನಮ್ಮ MC ಅಣ್ಣ ಅವರು ಮಿನಿಸ್ಟರ್ ಆಗಬೇಕು, ಶಿಕ್ಷಣ ಮಿನಿಸ್ಟರ್ ಆಗಬೇಕು, ಇಷ್ಟೇ ನನ್ನ ಉದ್ದೇಶ. ನಮ್ಮ MC ಅಣ್ಣ ಅವ್ರ ಮಾರ್ಗದರ್ಶನದಲ್ಲಿ ಶಾಸಕನಾಗಿ ಪ್ರತಿ ಹಳ್ಳಿಗೆ ಹೋಗಬೇಕು ಸರ್. ಯಾವುದೇ ಕಾರಣಕ್ಕೆ ನನ್ನ ಇದಕ್ಕೆ ಶಾಸಕ ಆಗಿರೋದೇ ನನಗೆ ಅದೇ ನನ್ನ ಆ ಜವಾಬ್ದಾರಿ. Many months later. ಮುಂದಿನ ತಿಂಗಳು ರಾಜಭವನದಲ್ಲಿ ನೋಡಿ. ಮೀಡಿಯಾದಲ್ಲೆಲ್ಲ ಬಂದಿದೆ. ಮುಂದಿನ ತಿಂಗಳು ರಾಜಭವನದಲ್ಲಿ ನೋಡಿ ನನ್ನ. ಮುಂದಿನ ತಿಂಗಳು ಇದೇ ಸ್ಕ್ರೀನ್ ಮುಂದಿನ ತಿಂಗಳು ರಾಜಭವನದಲ್ಲಿ ನೋಡಿ ಅಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದು ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ. ತುಂಬಾ ಜನ ಪ್ರಮಾಣ ವಚನಕ್ಕೆ ನಾನು ಹೋಗ್ತೀನಿ. ನನ್ನ ಸ್ನೇಹಿತರು ಎಲ್ಲರೂ ಮಿನಿಸ್ಟರ್ಸ್ ಆಗ್ತಾರೆ. ವಿಶ್ವರಕ್ಕೆ ಹೋಗ್ತೀನಿ, ಅಲ್ಲಿ ನಾನು ಕಾಣಿಸ್ತೀನಿ. ಅದರ ಅರ್ಥ ನೋಡಿ, ನಮ್ಮ ಪಕ್ಷದಲ್ಲಿ ಹೊಸಬರಿಗೆ ಅವಕಾಶ ಕೊಡ್ತಾರೆ, ಯುವಕರಿಗೆ ಅವಕಾಶ ಕೊಡ್ತಾರೆ, ಜೈನ್ ಕಿಲ್ಲರ್ಸ್ ಅವಕಾಶ ಕೊಡ್ತಾರೆ, ರಣಬೇಟೆಗಾರರಿಗೆ ಅವಕಾಶ ಕೊಡ್ತಾರೆ. Eventually. ನನಗೆ ನೋಡಿ ಆಸೆ ಅಂತೂ ಇದೆ, ನನಗೆ ಆಸೆ ಇದೆ. ಕೊಟ್ಟರು ಓಕೆ, ಕೊಡದೇ ಇದ್ರು ಓಕೆ. ನಾವೆಲ್ಲ ಪಾರ್ಟಿ ಐಡಿಯಾಲಜಿಗೋಸ್ಕರ ಬಂದಿರೋ. Several days later. ಸರ್ ಆಸೆ ಯಾರಿಗಿರಲ್ಲ ಹೇಳಿ? ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ನಾನು ಅವರ ಪ್ರೀತಿಯ ಪುತ್ರ. ಅವಕಾಶ ಕೊಟ್ಟರು ಕೊಡ್ಬೋದು, ಕೊಡದೇ ಇದ್ರು ರಾಜಭವನಕ್ಕೆ ನನ್ನ ಸ್ನೇಹಿತರ ಪ್ರಮಾಣ ವಚನ ನೋಡಕ್ಕಂತೂ ಹೋಗ್ತೀನಿ. Much later. ನನಗೆ ಸಚಿವೆ ಆಕಾಂಕ್ಷೆ ಖಂಡಿತವಾಗೂ ಇದೆ. ನನ್ನನ್ನು ವ್ಯಕ್ತಪಡಿಸ್ತಾ ಇದ್ರು. ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿದ್ದು. ನನಗೆ ನಂಬಿಕೆ ಇದೆ. ಯಾಕೆ? ಯೂತ್ ಕೋಟಾ ಅಲ್ಲಿ, ಜೈಂಟ್ ಕಿಲ್ಲರು, ಸಮುದಾಯದ ಕೋಟಾದಲ್ಲಿ ಒಳ್ಳೆದು ಬರ್ಬೋದು ಅನ್ನೋ ಭರವಸೆ ಇದೆ. ಕೊಡದೇ ಇದ್ರು ನನ್ನ ಸ್ನೇಹಿತರು ಯಾರಾದ್ರೂ ಮಿನಿಸ್ಟರ್ ಆಗ್ತಾರೆ, ಅವ್ರ ಪ್ರಮಾಣ ವಚನಕ್ಕಾದ್ರೂ ಹೋಗ್ತೀನಿ. Much later. ವಾದ ಇಷ್ಟೇ, ನನಗೆ ಕೊಡಬೇಕು ಅಂತ ನಾನು ಕೇಳ್ತಾ ಇಲ್ಲ, ಬಟ್ ನನಗೆ ಆಸೆ ಇದೆ. ಕೊಡಬೇಕು ಅನ್ನೋದು ನನ್ನ ಸಾಮರ್ಥ್ಯ ಇದೆ. ಆ 31 ಜನರಲ್ಲಿ ನಾನು ಇದ್ದೀನಿ. ನಮ್ಮ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ಗೌರವ ಇಟ್ಕೊಂಡಿದ್ದೀವಿ. ನಾವು ಇದನ್ನ ಡಿನೇ ಮಾಡಲ್ಲ, ನಾವು ಯಾರು ಡಿನೇ ಮಾಡಲ್ಲ. ಬಟ್ ಯಾರಾದ್ರೂ ಕೊಡಿ, ನನಗೆ ಕೊಟ್ಟರು ಸಂತೋಷ, ಇಲ್ಲ 5 ಜನದಲ್ಲಿ ಯಾರು ಕೊಟ್ಟರು ಸಂತೋಷ. One long angry line later. ಎಸ್ 31 ಜನ ಸೈನ್ ಹಾಕಿದ್ವಿ. ನೆನ್ನೆ ಸಿದ್ದರಾಮಯ್ಯ ಸಾಹೇಬರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಫಸ್ಟ್ ಟೈಮರ್ಸ್ ಕೊಡಲ್ಲ ಅಂತ. ಈಗ ನಮಗೂ ತುಂಬಾ ಕ್ಲಾರಿಟಿ ಇದೆ, ಫಸ್ಟ್ ಟೈಮರ್ಸ್ ಕೊಡಲ್ಲ ಅಂತ. ನಾವು ಒಂದು ಪ್ರಯತ್ನ ಪಟ್ವಿ, ಅದರಿಂದ ನಿರಾಸೆ ಏನಿಲ್ಲ. ಮುಂದಿನ ಸಲ ಅದನ್ನ ಸಲ. One eternity later. ನನಗೆ ಖಂಡಿತವಾಗೂ ನಾನು ಮತ್ತೆ ಹೇಳ್ತಿದ್ದೀನಿ, ನನಗೆ ಆಸೆ ಇದೆ. ಸುಬ್ಬಾರೆಡ್ಡಿ ಸಾಹೇಬರು ಸೀನಿಯರ್ ಇದ್ದಾರೆ, ನಂದು ಯೂತ್ ಕೋಟಾ ಅಲ್ಲಿ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರಿಗಾಗುತ್ತೆ. Much later. ನಾನು ಖಂಡಿತವಾಗೂ ನಾನು ಸನ್ಯಾಸಿ ಅಲ್ಲ, ನನಗೆ ಆಸೆ ಇದೆ. ನಾನು ಬಲಿಜ ಸಮುದಾಯದಲ್ಲಿ ಒಬ್ಬನೇ ಇರೋದ್ರಿಂದ ನನಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಸಿಗದೇ ಇದ್ರೂ ನನಗೆ ಬೇಜಾರಿಲ್ಲ, ಕೇಳಿದೀವಿ ನಮ್ಮ ಧರ್ಮ. Few inches later. ಇಲ್ಲ ಸರ್, ಸಂಪುಟ ಮಾಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಆ ಸಂದರ್ಭ ಬಂದಾಗ ಸಂಪುಟ ವಿಸ್ತರಣೆ ಮಾಡ್ತಾರೆ. ಇಲ್ಲ, ನನ್ನ ಆಸೆ ತುಂಬಾ ಜನ ಯುವಕರಿದ್ದಾರೆ, ಇವರು ಡಿಸರ್ವ್ ಇದ್ದಾರೆ, ಯಾರಿಗಾದ್ರೂ ಕೊಡ್ಲಿ ಅನ್ನೋ ಇದಿದೆ. ಅಲ್ಲ, ನನಗೂ ನೋಡಿ ಬಯಕೆ ಆಸೆ ಎಲ್ರಿಗೂ ಇರುತ್ತೆ. ಕೊಟ್ಟರು ಸಂತೋಷ, ಕೊಡದೇ ಇದ್ರು ಸಂತೋಷ. ಕೊಟ್ಟರೆ ಜವಾಬ್ದಾರಿ ಹೆಚ್ಚಾಗಿದೆ ಅನ್ಕೊಂತೀನಿ, ಕೊಡದೇ ಇದ್ರೆ ಇನ್ನೂ ಕಲಿಯೋದಿದೆ ಅಂತ ಭಾವಿಸ್ತೀನಿ. Meanwhile. ಇದನ್ನ ಎಡಿಟಿಂಗ್ ಮಾಡದವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಲರಪ್ಪ, ಭಾರಿ ಮಸ್ತ್ ಇತ್ತಲ್ಲ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.